ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಪರಮೇಷ್ಠಿ ಗುರುಭ್ಯೋ ನಮಃ. ಧುಂ ದುರ್ಗಾಯೈ ನಮಃ. ಕುಲದೇವತಾಭ್ಯೋ ನಮಃ ಗ್ರಾಮದೇವತಾಭ್ಯೋ ನಮಃ ಇಷ್ಟದೇವತಾಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ಮೀನರಾಶಿ ಜುಲೈ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮೀನರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಮೀನರಾಶಿ ಜಾತಕರಿಗೆ 4/7/2026 ಶುಕ್ರ ಗ್ರಹ ರಾಶಿ ಪರಿವರ್ತನೆ ಆಗ್ತಾನೆ. ಮೀನರಾಶಿ ಜಾತಕರು ಏನ್ ಜ್ಞಾಪಕ ಇಟ್ಕೋಬೇಕು ಅಂದ್ರೆ, ಈ ತಿಂಗಳಲ್ಲಿ ನೋಟ್ ಮಾಡ್ಕೊಳ್ಳಿ, 29 ಜುಲೈ 2026 ಬುಧವಾರ ಗುರು ಶ್ರೀ ಗುರು ಪೂರ್ಣಿಮಾ. ನಿಮ್ ಜಾತಕದಲ್ಲಿ ಗುರು ಬಲ ಬಂದಿದೆ. ಗುರು ನಿಮ್ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೆ ಇಷ್ಟವಾಗಿರುವಂತ ಗುರುವನ್ನ ಆರಾಧನೆಯನ್ನ ಮಾಡಬೇಕು. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಉತ್ತರಾಯಣ ಪುಣ್ಯಕಾಲದಿಂದ ದಕ್ಷಿಣಾಯಣ ಪುಣ್ಯಕಾಲ 17/7/2026 ಆರಂಭ ಆಗುತ್ತೆ. ಹಂಗಂದ್ರೆ ಏನು ಅಂದ್ರೆ, ಸೂರ್ಯನ ಪ್ರಭಾವ ಕಕ್ಷೆ ಚೇಂಜ್ ಆಗುತ್ತೆ. 17ನೇ ತಾರೀಕು ನೀವೇನಾದ್ರೂ ಅರ್ಘ್ಯವನ್ನ ಕೊಡಬೇಕು ಅಂತ ಪುಣ್ಯಕಾಲದಲ್ಲಿ ಅಂದ್ರೆ ಹಗಲು 11:45 ಗಂಟೆ ಅಂದ್ರೆ 11:45 AM ನಂತರ ನೀವು ತರ್ಪಣವನ್ನು ಕೂಡ ಬಿಡಬಹುದು. ಹಾಗಾದ್ರೆ ಈ ತಿಂಗಳಲ್ಲಿ 3 ಗ್ರಹಗಳು ರಾಶಿ ಪರಿವರ್ತನೆ. 7/7/2026 ಬುಧ ವಕ್ರಿಯಾಗ್ತಾನೆ. 4 ಎಲ್ಲಿ? ಮಿಥುನ್ ರಾಶಿಯಲ್ಲಿ. 4/7/2026 ಶುಕ್ರ ಮಿಥುನ ರಾಶಿಯಿಂದ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ. 17/7/2026 ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ. ಈಗ ನಿಮಗೆ ಗುರುಬಲ ಇದೆ, ಜನ್ಮ ಶನಿ ಕೂಡ ಇದ್ದಾನೆ. ಆದ್ರೆ ಗುರುಬಲ ಇರೋದ್ರಿಂದ ಜನ್ಮ ಶನಿ ಕಾಟ ಕಮ್ಮಿ ಆಗುತ್ತೆ, ಒಳ್ಳೆ ಫಲ ಪ್ರಾಪ್ತಿ ಆಗುತ್ತೆ ಅಂತೇಳಿ ಗುರು ಸಂಚಾರದ ಪ್ರಭಾವದಲ್ಲಿ ಹೇಳಿದ್ದೆ. ಈಗ ಸೂರ್ಯ 17ನೇ ತಾರೀಕು ರಾಶಿ ಪರಿವರ್ತನೆ ಆಗಿ ಪಂಚಮ ಭಾವಕ್ಕೆ ಬರೋದ್ರಿಂದ ಸೂರ್ಯ ನೆಗೆಟಿವ್ ಎಫೆಕ್ಟ್ ಕೊಡಬೇಕಾಗಿತ್ತು. ಆದ್ರೆ ಗುರು ಜೊತೆಗಿರೋದ್ರಿಂದ ಸೂರ್ಯ ಕೂಡ ಶುಭ ಫಲ ಕೊಡ್ತಾನೆ. ಏನಾಗುತ್ತೆ, ನಿಮಗೆ 6ನೇ ಮನೆ ಅಧಿಪತಿ ಪಂಚಮ ಭಾವದಲ್ಲಿ ಬಂದಾಗ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ. ಯಾವುದೋ ಒಬ್ಬರನ್ನ ಜೈಲ್ಗೆ ಹಾಕಿಸ್ಬೇಕು, ಅವ್ರನ್ನ ಬಿಡುಗಡೆ ಮಾಡಿಸ್ಬೇಕು, ನೀವು ಬಿಡುಗಡೆ ಮಾಡಿಸ್ಬೋದು. ಚೀಫ್ ಮಿನಿಸ್ಟರ್ ಸಹಾಯ ಬೇಕು, ಸಿಗುತ್ತೆ. ಪ್ರೆಸಿಡೆಂಟ್ ಸಹಾಯ ಬೇಕು, ಸಿಗುತ್ತೆ. ಪ್ರೈಮ್ ಮಿನಿಸ್ಟರ್ ಸಹಾಯ ಬೇಕು, ಸಿಗುತ್ತೆ. ಯಾಕಂದ್ರೆ ಸಮಯ ಬದಲಾವಣೆ ಆಗುತ್ತೆ. ಜೀವಾತ್ಮ ಸಂಯೋಗ, ಆತ್ಮಕಾರಕನಾದಂಥ ಸೂರ್ಯ ಜೀವಕಾರಕನಾದಂಥ ಗುರುವಿನ ಜೊತೆಗೆ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ಯಾವ್ದಾವ್ದು ಹಾನೆಸ್ಟೇ ಕೆಲಸ ಮಾಡ್ತೀರಿ ಅದೆಲ್ಲ ಈಡೇರುತ್ತೆ. ನಿಮ್ಮ ಮಕ್ಕಳಿಗೆ ಏನೋ ಒಂದು ಒಳ್ಳೆ ಕೆಲಸ ಕೊಡಿಸ್ಬೇಕು, ಅವಾಗ ರಾಜಕಾರಣಿಗಳಿಂದ ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕು, ಆಗ ಖಂಡಿತ ಮಾಡಿಸ್ಬೋದು. ಮಕ್ಕಳಿಗೆ ಒಳ್ಳೇದಾಗುತ್ತೆ. ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಅಲ್ಲೂ ಕೂಡ ಹಣ ಅಭಿವೃದ್ಧಿ ಆಗುತ್ತೆ. ಗುರು ನೇರವಾಗಿ ಧರ್ಮಕಾರಕನಾಗಿ ಕರ್ಮಕಾರಕನಾದಂತಹ ಶನಿಯನ್ನ ಗುರು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ವೃತ್ತಿಯಲ್ಲಿ ಪ್ರಮೋಷನ್ ಆಗುತ್ತೆ, ಅಧಿಕಾರ ಪ್ರಾಪ್ತಿಯಾಗುತ್ತೆ. ಸರ್ಕಾರದಲ್ಲಿ ನೀವೆಲ್ಲ IAS ಮಾಡಿರ್ತೀರಿ, KS ಮಾಡಿರ್ತೀರಿ, IPS ಏನೇನೋ ಹೈಯರ್ ಎಜುಕೇಶನ್ಸ್ ಎಲ್ಲ ನೀವು ಮಾಡಿರ್ತೀರಿ, ಗ್ರೇಡ್ 1 ಆಫೀಸರ್ಸ್. ಅಲ್ಲಿ ನಿಮಗೆ ಒಳ್ಳೆ ಪೊಸಿಷನ್ಸ್ ಇರಬೇಕಾದ್ರೆ ಸರ್ಕಾರದ ಸಹಾಯ ನಿಮ್ಗೆ ಬೇಕಾದಾಗ ಅಧಿಕಾರಿಗಳು, ಮಿನಿಸ್ಟ್ರುಗಳು, ಚೀಫ್ ಮಿನಿಸ್ಟರು ಇವರೆಲ್ಲರ ಸಹಕಾರದಿಂದ ನಿಮಗೆ ಒಳ್ಳೆ ಪದವಿ ಮತ್ತು ಅಧಿಕಾರ ಮೀನರಾಶಿ ಜಾತಕರಿಗೆ ಪ್ರಾಪ್ತಿಯಾಗುವಂತಹ ಯೋಗ ಉಂಟಾಗುತ್ತೆ. ಆಮೇಲೆ ಮೀನರಾಶಿಯವರಿಗೆ ಬುಧ ಚತುರ್ಥ ಭಾವದಲ್ಲಿ ಬಲಿಷ್ಠನಾಗ್ಬಿಡ್ತಾನೆ. ಅವಾಗ ಭೂಮಿ ಖರೀದಿ ಮಾಡಬೇಕು, ಲಾಭ. ಯಾರಿಗೆ ಲಾಭ ಆಗುತ್ತೆ? ಭೂಮಿ ತಗೊಳ್ಳೋರಿಗೆ. ನಿಮ್ಮ ಸೋದರ ಮಾವನಿಂದ ನಿಮಗೆ ಲಾಭ ಆಗುತ್ತೆ. ಬುಧ ನಿಮಗೆ ಸಪ್ತಮಾಧಿಪತಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ನಿಮ್ಮ ಸಂಗಾತಿ ವಿವಾಹ ಆಗಿದ್ದರೆ, ಪುರುಷರಾಗಿದ್ದರೆ ಪತ್ನಿಯ ಜೊತೆ, ಸ್ತ್ರೀಯರಾಗಿದ್ದರೆ ಪತಿಯ ಜೊತೆ ಭೂಮಿಯನ್ನ ಖರೀದಿ ಮಾಡುವಂತಹ ಯೋಗ ಉಂಟಾಗುತ್ತೆ. ಮನೆ ಖರೀದಿ ಮಾಡುವಂಥದ್ದು, ವಾಹನಗಳನ್ನ ಖರೀದಿ ಮಾಡುವಂಥದ್ದು, ಯಾರಾದ್ರೂ ಪುಸ್ತಕಗಳನ್ನ ಪಬ್ಲಿಷ್ ಮಾಡ್ಬೇಕಾದ್ರೆ ಈ ತಿಂಗಳಲ್ಲಿ ಮಾಡ್ಬೋದು. ಯಾರ್ಯಾರು ಅಕೌಂಟೆಂಟ್ಗಳಿದ್ದಾರೆ, ರೈಟರ್ ಬರಹಗಾರರಿದ್ದಾರೆ, ನಿಮ್ಮೆಲ್ಲರಿಗೂ ಕೂಡ ಉತ್ತಮವಾದ ಕಾಲ. ಯಾವ್ದಾದ್ರು ಪುಸ್ತಕಗಳನ್ನ ಪಬ್ಲಿಷ್ ಮಾಡಬೇಕು ಅಂದ್ರೆ ಈ ತಿಂಗಳಲ್ಲಿ ನೀವು ಪಬ್ಲಿಷ್ ಅನ್ನ ಮಾಡ್ಬೋದು. ಯಾರು ರೀಲ್ಸ್ಗಳಲ್ಲಿ ಕಾಮಿಡಿ ಮಾಡುವಂಥದ್ದು, ಡ್ಯಾನ್ಸ್ ಮಾಡುವಂಥದ್ದು ಅಂಥವ್ರಿಗೆಲ್ಲ ಒಳ್ಳೆ ಧನಲಾಭ ಆಗುತ್ತೆ.
ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತ ತಜ್ಞರು ಅಂದ್ರೆ ಚರ್ಮದ ಡಾಕ್ಟರ್ಗಳು ಯಾರಿದ್ದಾರೆ, ಸ್ಕಿನ್ ಸ್ಪೆಷಲಿಸ್ಟ್, ಅವರೆಲ್ಲರಿಗೂ ಕೂಡ ಉತ್ತಮವಾದ ಕಾಲ. ನೀವು ಮೀನರಾಶಿ ಜಾತಕರಾಗಿದ್ದು ಲಾಯರ್ಗಳಾಗಿದ್ರೆ ಅದರಲ್ಲೂ ನಿಮಗೆ ಒಳ್ಳೆ ವಿಜಯ, ಮತ್ತೆ ಕಷ್ಟದಲ್ಲಿರೋರು ಬಂದು ನಿಮ್ಮ ಹತ್ರ ಸಹಾಯ ಪಡಿಬೋದು. ಮತ್ತು ಅವರು ಕಷ್ಟದಲ್ಲಿದ್ದರೂ ಕೂಡ ನಿಮಗೆ ಹಣವನ್ನ ಸಡನ್ ಆಗಿ ಕೊಟ್ಟು ನಿಮಗೆ ಅಭಿವೃದ್ಧಿಯಾಗುವಂತಹ ಯೋಗ ಉಂಟಾಗುತ್ತೆ. ಮೀನರಾಶಿ ಜಾತಕರಿಗೆ 3ನೇ ಮನೆಯ ಅಧಿಪತಿ ಮತ್ತು ಅಷ್ಟಮಾಧಿಪತಿಯಾದಂತಹ ಶುಕ್ರ 6ನೇ ಮನೆ ಸಂಚಾರ ಆಗ್ತಿದ್ದಾನೆ. ವೈಭವ ನಿಮಗೆ ಬರಲ್ಲ, ಆಡಂಬರ ನಿಮ್ಗೆ ಕಂಡು ಬರಲ್ಲ. ಕೆಲವ್ರು ಏನ್ ಮಾಡ್ತಾರೆ, ನಾನು ತುಂಬಾ ಒಳ್ಳೆ ಲಾಯರ್ ಅಂತ ಹೇಳ್ಬಿಟ್ಟು ದೊಡ್ಡ ಆಫೀಸ್ ಮಾಡ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ನಿಮ್ಮಲ್ಲಿ ನಿಜವಾದ ಜ್ಞಾನ, ಹಾನೆಸ್ಟು, ನೀವೆಷ್ಟು ಬೇರೆಯವರಿಗೆ ಸೇವೆ ಮಾಡಬೇಕು ಅನ್ನೋ ಮನೋಭಾವನದಲ್ಲಿ ಮತ್ತು ನಿಮ್ಮ ವೃತ್ತಿಯನ್ನ ಎಷ್ಟು ಪ್ರೀತಿಸಿ ನೀವು ಕೆಲಸ ಮಾಡ್ತೀರಿ ಅಷ್ಟು ಈ ತಿಂಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಸ್ತ್ರೀಯ ವಿಚಾರದಲ್ಲಿ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಶುಕ್ರ ಗೋಚಾರದಲ್ಲಿ 6ನೇ ಮನೇಲಿ ಸಂಚಾರ ಆಗ್ಬೇಕಾದ್ರೆ ಮೀನರಾಶಿ ಜಾತಕರು ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ. ಸಲಹೆಗಾರರಿಂದ ನಿಮಗೆ ತೊಂದರೆಗಳಾಗ್ಬೋದು, ಕೆಟ್ಟ ಸ್ನೇಹಗಳಿಗೆ ಒಳಗಾಗಿ ಅಥವಾ ಕೆಟ್ಟ ಸ್ತ್ರೀಯ ಸಹವಾಸದಿಂದ ಅಪಮಾನಗಳಾಗುವ ಸಾಧ್ಯತೆ, ಇನ್ನು ಕೆಲವರಿಗೆ ಸೆರವಾಸ ಉಂಟಾಗುವ ಸಾಧ್ಯತೆ ಇದೆ. ಈ ವಿಷಯದಲ್ಲಿ ಜಾಗೃತರಾಗಿರ್ರಿ. ಧರ್ಮದಿಂದ ನಿಷ್ಠೆಯಿಂದ ಮಾಡಿ, ಎಲ್ಲದರಲ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಯಾರು ಮೀನರಾಶಿ ಜಾತಕರಿದ್ದೀರಿ, ಓಂ ವೀರಭದ್ರಾಯ ನಮಃ ಅಥವಾ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಬಿಲ್ವಪತ್ರೆಯಿಂದ ಪೂಜೆ ಮಾಡ್ತಾ ಹೋಗಿ. ಈ ತಿಂಗಳು ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ಮೀನರಾಶಿ ಜುಲೈ 2026 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ವಿಡಿಯೋ ಎಲ್ಲ ನೀವು ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಲೈಕ್ ಮಾಡಿದಾಗ ಹೈಪ್ ಅಂತ ಬಂದರೆ ಅದನ್ನು ಒತ್ತಿ, ಆಗ ಅನೇಕ ಜನಗಳಿಗೆ ಜ್ಯೋತಿಷ್ಯ ವಿಚಾರ ಗೊತ್ತಾಗುತ್ತೆ. ಪ್ರಿಯ ವೀಕ್ಷಕರೇ, ನಿಮ್ಮ ಮನೋಕಾಮನೆಗಳೆಲ್ಲ ಭಗವಂತ ಶಿವ ಈಡೇರಿಸಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.